92 ದೇವಶೆಟ್ಟಳ್ಳಿ ಗ್ರಾಮ, ವಿಸ್ತೀರ್ಣ 29 ಎಕರೆ 38 ಗುಂಟೆ. ದಿನಾಂಕ 26/7/2022 ತಹಸೀಲ್ದಾರ್ ಕೋರ್ಟಲ್ಲಿ ಆರ್ಡರ್ಸ್ ಮಾಡಿರ್ತಾರೆ. ಏನಂತ ಆರ್ಡರ್ಸ್ ಮಾಡಿರ್ತಾರೆ? ದೇವಶೆಟ್ಟಳ್ಳಿ ಕೆರೆ ಸರ್ವೆ ನಂಬರ್ 92ರಲ್ಲಿ 25 ಜನ ಎನ್ಕ್ರೋಚ್ ಮಾಡಿರ್ತಾರೆ. ಓವರಾಲು 29 ಎಕರೆ 38 ಗುಂಟೆನ ತಹಸೀಲ್ದಾರರು ಆರ್ಗ್ಯುಮೆಂಟ್ಸ್ ಕರೀತಾರೆ. ಯಾರನ್ನ ಈ 25 ಜನಕ್ಕೂ ನೋಟಿಸ್ ಕೊಟ್ಟು ಆರ್ಗ್ಯುಮೆಂಟ್ಸ್ ಕರೀತಾರೆ. ಆರ್ಗ್ಯುಮೆಂಟ್ಸಲ್ಲಿ 3 ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ದಿನಾಂಕ 14/6/22, 27/6/22 ಮತ್ತು 26/7/22 3 ಆರ್ಗ್ಯುಮೆಂಟ್ಸಲ್ಲಿ 25 ಜನದಲ್ಲಿ ಏನು ಮಾಡ್ತಾರೆ, 6 ಜನ ಬಂದು ಅವರ ದಾಖಲೆಗಳನ್ನ ಸಲ್ಲಿಸ್ತಾರೆ ಮಾನ್ಯ ತಹಸೀಲ್ದಾರು ನ್ಯಾಯಾಲಯಕ್ಕೆ. 6 ಜನ ದಾಖಲೆಗಳು ಏನು ಸಲ್ಲಿಸ್ತಾರೋ ಅದನ್ನ ಪರಿಶೀಲನೆ ಮಾಡುತ್ತೆ ಮಾನ್ಯ ತಹಸೀಲ್ದಾರ್ ನ್ಯಾಯಾಲಯ. ಪರಿಶೀಲನೆ ಮಾಡಿ ಅದು ಸರಿ ಇಲ್ಲ ಅಂತೇಳಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಇನ್ನು ಉಳಿದಂತ 25 ಜನದಲ್ಲಿ 6 ಜನ ಬಿಟ್ಟು ಇನ್ನು ಯಾರು ಕೇಸ್ಗೆ ಅಟೆಂಡ್ ಆಗಲ್ಲ. ಯಾಕೆ ಅಂದ್ರೆ ಅವ್ರ ಹತ್ರ ಯಾರ ಹತ್ರನೂ ಮೂಲ ದಾಖಲೆಗಳು ಇರಲ್ಲ. ದಾಖಲೆಗಳು ಯಾಕಿರಲ್ಲ ಅಂದ್ರೆ ಇದು ಸರ್ಕಾರದ ಜಾಗ, ಸರ್ಕಾರಿ ಕೆರೆ, ಸರ್ಕಾರಿ ಅಂಗ್ಲ. RTCಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. RTC ಆಗಲಿ, ಸರ್ವೆ ಸ್ಕೆಚ್ ಆಗಲಿ, ಪ್ರತಿಯೊಂದರಲ್ಲೂ ಕ್ಲಿಯರ್ ಆಗಿದೆ. ಇದಾದ್ಮೇಲೆ ತಹಸೀಲ್ದಾರ್ ಆರ್ಡರ್ ಒನ್ಸ್ ಆದ್ಮೇಲೆ ಏನ್ ಮಾಡ್ತಾರೆ, ಪೊಸಿಷನ್ ಬರ್ತಾರೆ. ಪೊಸಿಷನ್ ಬಂದಾಗ ಇಲ್ಲಿ ಪ್ರತಿವಾದಿ ಕ್ರಮ ಸಂಖ್ಯೆ 6 ಕೃಷ್ಣಪ್ಪ ಬಿ ಮುನಿಯಪ್ಪ ಅನ್ನೋರು ತಹಸೀಲ್ದಾರ್ ಆರ್ಡರ್ನ ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತಾರೆ. ಹೈಕೋರ್ಟ್ ಅಲ್ಲಿ ಏನಂತ ಚಾಲೆಂಜ್ ಮಾಡ್ತಾರೆ? ಒಂದು ನಿಮಿಷ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನೇ ವಿಚಾರಗಳಾಗಲಿ ಮಾಧ್ಯಮ ಮುಖಾಂತರ ಇಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಏನೇ ಆಗು ಹೋಗುಗಳಾಗಿದ್ದು ಬೇಗ ಅದರದ್ದು ಕಾನೂನಿನ ಅರಿವು ಮೂಡಿಸಿ ಬೇಗ ಅದರ ಆಕ್ಷನ್ ಆಗೋಂಥ ರೀತಿ ತಾವೆಲ್ಲ ಮಾಡ್ತೀರಿ. ಅದರಿಂದ ತಮ್ಮ ಮುಖಾಂತರ ಹೊಸಕೋಟೆ ತಾಲೂಕು ಜರಿಗೇನಹಳ್ಳಿ ಹೋಬಳಿ ವಾಕ್ಟಾ ಗ್ರಾಮ ಪಂಚಾಯಿತಿ ದೇವಶೆಟ್ಟಳ್ಳಿ ಅನ್ನೋ ಗ್ರಾಮದ ಸರ್ವೆ ನಂಬರ್ 92 ಸರ್ಕಾರಿ ಕೆರೆ 29 ಎಕರೆ 38 ಗುಂಟೆ ಇದರ ವಿಚಾರವಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ. 92 ದೇವಶೆಟ್ಟಳ್ಳಿ ಗ್ರಾಮ, ವಿಸ್ತೀರ್ಣ 29 ಎಕರೆ 38 ಗುಂಟೆ. ದಿನಾಂಕ 26/7/2022 ತಹಸೀಲ್ದಾರ್ ಕೋರ್ಟಲ್ಲಿ ಆರ್ಡರ್ಸ್ ಮಾಡಿರ್ತಾರೆ. ಏನಂತ ಆರ್ಡರ್ಸ್ ಮಾಡಿರ್ತಾರೆ? ದೇವಶೆಟ್ಟಳ್ಳಿ ಕೆರೆ ಸರ್ವೆ ನಂಬರ್ 92ರಲ್ಲಿ 25 ಜನ ಎನ್ಕ್ರೋಚ್ ಮಾಡಿರ್ತಾರೆ. ಓವರಾಲು 29 ಎಕರೆ 38 ಗುಂಟೆನ ತಹಸೀಲ್ದಾರರು ಆರ್ಗ್ಯುಮೆಂಟ್ಸ್ ಕರೀತಾರೆ. ಯಾರನ್ನ ಈ 25 ಜನಕ್ಕೂ ನೋಟಿಸ್ ಕೊಟ್ಟು ಆರ್ಗ್ಯುಮೆಂಟ್ಸ್ ಕರೀತಾರೆ. ಆರ್ಗ್ಯುಮೆಂಟ್ಸಲ್ಲಿ 3 ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ದಿನಾಂಕ 14/6/22, 27/6/22 ಮತ್ತು 26/7/22 3 ಆರ್ಗ್ಯುಮೆಂಟ್ಸಲ್ಲಿ 25 ಜನದಲ್ಲಿ ಏನು ಮಾಡ್ತಾರೆ, 6 ಜನ ಬಂದು ಅವರ ದಾಖಲೆಗಳನ್ನ ಸಲ್ಲಿಸ್ತಾರೆ ಮಾನ್ಯ ತಹಸೀಲ್ದಾರು ನ್ಯಾಯಾಲಯಕ್ಕೆ. 6 ಜನ ದಾಖಲೆಗಳು ಏನು ಸಲ್ಲಿಸ್ತಾರೋ ಅದನ್ನ ಪರಿಶೀಲನೆ ಮಾಡುತ್ತೆ ಮಾನ್ಯ ತಹಸೀಲ್ದಾರ್ ನ್ಯಾಯಾಲಯ. ಪರಿಶೀಲನೆ ಮಾಡಿ ಅದು ಸರಿ ಇಲ್ಲ ಅಂತೇಳಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಇನ್ನು ಉಳಿದಂತ 25 ಜನದಲ್ಲಿ 6 ಜನ ಬಿಟ್ಟು ಇನ್ನು ಯಾರು ಕೇಸ್ಗೆ ಅಟೆಂಡ್ ಆಗಲ್ಲ. ಯಾಕೆ ಅಂದ್ರೆ ಅವ್ರ ಹತ್ರ ಯಾರ ಹತ್ರನೂ ಮೂಲ ದಾಖಲೆಗಳು ಇರಲ್ಲ. ದಾಖಲೆಗಳು ಯಾಕಿರಲ್ಲ ಅಂದ್ರೆ ಇದು ಸರ್ಕಾರದ ಜಾಗ, ಸರ್ಕಾರಿ ಕೆರೆ, ಸರ್ಕಾರಿ ಅಂಗ್ಲ. RTCಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. RTC ಆಗಲಿ, ಸರ್ವೆ ಸ್ಕೆಚ್ ಆಗಲಿ, ಪ್ರತಿಯೊಂದರಲ್ಲೂ ಕ್ಲಿಯರ್ ಆಗಿದೆ. ಇದಾದ್ಮೇಲೆ ತಹಸೀಲ್ದಾರ್ ಆರ್ಡರ್ ಒನ್ಸ್ ಆದ್ಮೇಲೆ ಏನ್ ಮಾಡ್ತಾರೆ, ಪೊಸಿಷನ್ ಬರ್ತಾರೆ. ಪೊಸಿಷನ್ ಬಂದಾಗ ಇಲ್ಲಿ ಪ್ರತಿವಾದಿ ಕ್ರಮ ಸಂಖ್ಯೆ 6 ಕೃಷ್ಣಪ್ಪ ಬಿ ಮುನಿಯಪ್ಪ ಅನ್ನೋರು ತಹಸೀಲ್ದಾರ್ ಆರ್ಡರ್ನ ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತಾರೆ. ಹೈಕೋರ್ಟ್ ಅಲ್ಲಿ ಏನಂತ ಚಾಲೆಂಜ್ ಮಾಡ್ತಾರೆ? ಒಂದು ನಿಮಿಷ ಚಾಲೆಂಜ್ ಮಾಡಿ ಸ್ಟೇ ತರ್ತಾರೆ. ಸ್ಟೇ ಯಾವ ರೀತಿ ಇವ್ರು ತರ್ತಾರೆ ಅಂದ್ರೆ, ಅಲ್ಲಿ ನ್ಯಾಷನಲ್ ಹೈವೇದವರು ಎನ್ಕ್ರೋಚ್ ಮಾಡಿರೋಂಥ ಬೇರೆ ಜಾಗದಲ್ಲಿ ಮಣ್ಣು ತುಂಬ್ತಾರೆ. 16 ಇಟಾಚಿಗಳಿರುತ್ತೆ, ಲಾರಿಗಳಿರುತ್ತೆ, 16 ಜನ ಅಲ್ಲಿ ಕೆಲಸ ಮಾಡ್ತಾರೆ. ಕೆರೆ ದೇವಶೆಟ್ಟಳ್ಳಿ ಗ್ರಾಮಕ್ಕೆ 50 ವರ್ಷದಿಂದ ಬೇರೆಯವರೆಲ್ಲರೂ ಒತ್ತುವರಿ ಮಾಡಿರೋದ್ರಿಂದ ಕೆರೆ ಆಗ್ತಾ ಇದೆ ಅನ್ನೋ ಖುಷಿಗೆ ಊರ್ ಜನನೇ ಒಂದು 200 ಜನ ಅಲ್ಲಿ ಪೊಸಿಷನ್ ಅಲ್ಲಿ ಇರ್ತಾರೆ. ಅದನ್ನ ಏನ್ ಮಾಡ್ತಾರೆ, ಅವರು ವಿಡಿಯೋ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ಗೆ ಏನಂತ ಸಬ್ಮಿಟ್ ಮಾಡ್ತಾರೆ? ಸ್ವಾಮಿ, ನನ್ನ ಜಮೀನಿಗೆ ಒಂದು 100 ಜನ 200 ಜನ ಬಂದು ವೆಹಿಕಲ್ಸು, ಇಟಾಚಿ, ಇನ್ನೊಂದು ಮತ್ತೊಂದು ತಂದು ಒತ್ತುವರಿ ಮಾಡಿ ನನಗೆ ಥ್ರೆಟ್ನಿಂಗ್ ಇದೆ ನನ್ನ ಪ್ರಾಣಕ್ಕೆ ಅಂತೇಳಿ ಇವರು ಹೈಕೋರ್ಟ್ಗೆ ಇದನ್ನ ಸ್ಟೇ ಮಾಡಬೇಕು ಅಂತೇಳಿ ರಿಟ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡ್ತಾರೆ. ಕೋರ್ಟ್ ಇದನ್ನ